ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಿಗ್ ಬಾಸ್ ಕನ್ನಡ ಅನ್ನೊಂದರ ಕಾರ್ಯಕ್ರಮದಲ್ಲಿ 14ನೇ ವಾರ ಚಾಲ್ತಿಯಲ್ಲಿದೆ. ಈ ವಾರ ಫ್ಯಾಮಿಲಿ ರೌಂಡ್ ನಡೆಯುತ್ತಿದ್ದು ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಯೊಳಗೆ ಬರುತ್ತಿದ್ದಾರೆ. 93ನೇ ದಿನ ಮೊದಲು ಬಿಗ್ ಬಾಸ್ ಮನೆಯೊಳಗೆ ಬಂದವರು ಭವ್ಯ ಗೌಡ ಕುಟುಂಬಸ್ಥರು. ಅಕ್ಕ ದಿವ್ಯಾ ಗೌಡ, ಅಮ್ಮ ಮಂಜುಳಾ, ಅಕ್ಕನ ಮಗಳು ತನ್ವಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ. ಭವ್ಯ ಗೌಡಗೆ ದಿವ್ಯಾ ಗೌಡ ಕೊಟ್ಟ ಸಲಹೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅಕ್ಕ ದಿವ್ಯಾ ಜೊತೆ ಮಾತನಾಡುತ್ತಿರುವಾಗ ನಾನು ಚೇಂಜಸ್ ಮಾಡಿಕೊಳ್ಬೇಕಾ ಅಂತ ಭವ್ಯ ಕೇಳಿದ್ರು. ಆಗ ಎಲ್ಲರ ಜೊತೆಗೂ ಚೆನ್ನಾಗಿ ಬೆರಿ, ಕಂಫರ್ಟ್ ಝೋನಲ್ಲಿದೆಯಾ, ಅದರಿಂದ ಸ್ವಲ್ಪ ಆಚೆ ಬಾ, ಆದರೆ ಕೆಲವೊಂದಕ್ಕೆ ಬೇಲಿ ಹಾಕಿಕೊಳ್ಬೇಕು. ನೀನು ಇರೋ ತಪ್ಪು ಅಂತ ನಾನು ಹೇಳಲ್ಲ, ಗೇಮ್ ಕಡೆ ಫೋಕಸ್ ಮಾಡು, ಸ್ವಂತವಾಗಿ ಆಟ ಆಡು ಅಂತ ದಿವ್ಯಾ ಸಲಹೆ ಕೊಟ್ಟರು. ಈ ಮೂಲಕ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡುವಂತೆ ಪರೋಕ್ಷವಾಗಿ ದಿವ್ಯಾ ಗೌಡ ಸಜೆಷನ್ ಕೊಟ್ಟರು ಭವ್ಯಗೆ. ಅದನ್ನು ಅರ್ಥೈಸಿಕೊಂಡು ನಾನು ತಪ್ಪು ಆಗಬಾರ್ದು ಅಂತ ಅವ್ರ ಹತ್ರ ಸಲಹೆ ಕೇಳ್ತೀನಿ ಅಂತ ಭವ್ಯ ಗೌಡ ಹೇಳಿದಾಗ, ಅದು ನಿನಗೆ ನಿರ್ಧಾರ ತೆಗೆದುಕೊಳ್ಳುವಷ್ಟು ಮೆಚುರಿಟಿ ಇಲ್ಲ ಅನ್ನೋ ಹಾಗೆ ಕಾಣಬಾರ್ದಲ್ಲ ಅಂತ ದಿವ್ಯಾ ಗೌಡ ಕ್ಲಾರಿಟಿ ಕೊಟ್ಟ. ಹೀಗೆ ಮಾತನಾಡುವಾಗ ಭವ್ಯ ಗೌಡ ಮನೆಯಲ್ಲಿ ಹೇಗೆ ಅಂತ ದಿವ್ಯಾ ಗೌಡ ವಿವರಿಸಿದರು. ಭವ್ಯ ತುಂಬ ಕಪಿಚೇಷ್ಟೆ ಜಾಸ್ತಿ, ಇಲ್ಲಿ ತಾಳ್ಮೆಯಿಂದ ಇದ್ದಾಳೆ. ಮನೆಯಲ್ಲಿ ತುಂಬ ತರಲೆ ಅಂದರೆ ತರಲೆ. ಇವಳು ಮಾಡುವ ತಪ್ಪಿಗೆ ನಾನು ಅಥವಾ ನನ್ನ ಕೊನೆ ತಂಗಿ ಒದೆ ತಿನ್ನಬೇಕಿತ್ತು. ಇವಳು ತಪ್ಪು ಮಾಡಿ ವಾಶ್ರೂಮ್ಗೆ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಿದ್ಲು. ಇವಳು ಓದೋದಕ್ಕಿಂತ ಸ್ಪೋರ್ಟ್ಸ್ನಲ್ಲಿ ಜಾಸ್ತಿ ಇಷ್ಟ, ಇವಳಿಗೆ ಜಾಸ್ತಿ ಆಸಕ್ತಿ ಇದೆ ಅಂತ ಭವ್ಯ ಗೌಡ ಬಗ್ಗೆ ಹೇಳಿದ್ದಾರೆ. ಅಕ್ಕನ ಬಗ್ಗೆ ಭವ್ಯ ಗೌಡ, ಅಕ್ಕ ನನ್ನ ಎರಡನೇ ಅಮ್ಮ. ನನ್ನನ್ನು ಕಲಾವಿದೆ ಅಂತ ಜನ ಇಷ್ಟಪಡ್ತಾರೆ, ಆದರೆ ಅದಕ್ಕೆ ಕಾರಣ ನನ್ನ ಅಕ್ಕ ಮತ್ತು ಫ್ಯಾಮಿಲಿ. ನನಗಾಗಿ ಅಕ್ಕ ತುಂಬ ತ್ಯಾಗ ಮಾಡಿದ್ದಾಳೆ. ಅವಳಿಗಂತ ಏನೂ ಇಟ್ಟುಕೊಳ್ಳದೆ, ಬಟ್ಟೆ ತೆಗೆದುಕೊಳ್ಳದೆ ನಮಗೆ ಕೊಡಿಸ್ತಿದ್ಲು ಅಂತೇಳಿದ್ದರು ಭವ್ಯ ಗೌಡ. ಇನ್ನೊಂದು ಕಡೆ ಭವ್ಯ ಅವರ ಅಮ್ಮ ಮಂಜುಳಾ ತ್ರಿವಿಕ್ರಮ್ ಜೊತೆ ಮಾತಾಡಿ, ತ್ರಿವಿಕ್ರಮ್ಗೆ ಥ್ಯಾಂಕ್ ಯು ಸೋ ಮಚ್, ನನ್ನ ಮಗಳಿಗೆ ಎಲ್ಲ ಥರದಲ್ಲೂ ಸಪೋರ್ಟಿವ್ ಆಗಿರೋದಕ್ಕೆ. ಅವಳು ಮೂಡಿ, ಅವಳಿಗೆ ಹೇಗೆ ಹೇಳಬೇಕೋ ಆ ರೀತಿ ಹೇಳಿದ್ದೀರಾ. ನನ್ನ ಸ್ಥಾನದಲ್ಲಿ ನಿಂತು ಅವಳಿಗೆ ಗೈಡ್ ಮಾಡಿದ್ದೀರಾ, ಅದು ನನಗೆ ತುಂಬ ಖುಷಿಯಾಯಿತು ಅಂತ ತ್ರಿವಿಕ್ರಮ್ಗೆ ಮಂಜುಳಾ ಹೇಳಿದರು. ನಾವಿಬ್ಬರು ಜೊತೆಯಾಗಿರೋದು ಹಾಡಾಗಿ ಕಾಣಿಸ್ತಿದ್ಯಾ ಅಂತ ತ್ರಿವಿಕ್ರಮ್ ಮಂಜುಳಾ ಅವ್ರನ್ನ ಕೇಳಿದಾಗ, ಅದಕ್ಕೆ ಮಂಜುಳಾ ಅವರು, ಇಲ್ಲ ಹಾಗೇನಿಲ್ಲ, ಯಾರು ಏನೇ ಅಂದರೂ ನನ್ನ ಮಗಳು ಏನು ಅನ್ನೋದು ನನಗೆ ಗೊತ್ತಲ್ವಾ, ನೀವೇನು ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಹೇಳೋರು ನೆಗೆಟಿವ್ ಆಗು ಹೇಳ್ತಾರೆ, ಪಾಸಿಟಿವ್ ಆಗು ಹೇಳ್ತಾರೆ. ನಾವು ಪಾಸಿಟಿವ್ ಆಗಿ ತಗೋಬೇಕು. ನೀವಿಬ್ಬರು ಎಲ್ಲರ ಜೊತೆ ಚೆನ್ನಾಗಿ ಬೆರೀರಿ ಅಂತ ಹೇಳ್ತಾರೆ ಮಂಜುಳಾ ಅವರು. ದಿವ್ಯಾ ಗೌಡ, ಧನರಾಜ್ ಮತ್ತು ಹನುಮಂತು ಮಾತಾಡ್ತಾ ಇರ್ತಾರೆ. ಅವಾಗ ಧನರಾಜ್ ಇದ್ದವರು, ನೀವು ಅಕ್ಕ ತಂಗಿರು ಜಗಳ ಆಡಲ್ವಾ ಅಂತ ಕೇಳ್ತಾರೆ. ಅದಕ್ಕೆ, ಅಯ್ಯೋ ಯಾಪಾಟಿ ಗೊತ್ತಾ, ಇಲ್ಲಿ ಅವಳು ಸ್ವಲ್ಪ ಜಗಳ ಕಡಿಮೆ ಆಡ್ತಿದ್ದಾಳೆ, ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಆಡ್ತಾಳೆ, ತಿನ್ನೋದಷ್ಟೇ, ಹೋಗಿ ಆಚೆಗಡೆ ಕೆಲಸ ಮಾಡ್ಕೊಂಬರ್ತಾಳೆ ಅಷ್ಟೇ, ಅದು ಬಿಟ್ಟರೆ ಮನೇಲಿ ಏನೂ ಕೆಲಸ ಮಾಡ್ತಿರ್ಲಿಲ್ಲ ಅಂತಾಳೆ. ಅದಕ್ಕೆ ಹನುಮಂತು ಅವರಿದ್ದರು, ಇಲ್ಲ ಈಗೀಗ ಸ್ವಲ್ಪ ಕೆಲಸ ಮಾಡ್ತಾರೆ ಇಲ್ಲಿ ಅಂತಾಳೆ. ದಿವ್ಯಾ ಗೌಡ ಹೇಳ್ತಾರೆ, ಭವ್ಯ ಗೌಡ ಮದುವೆ ಆಗೋದ್ರೆ ಗಂಡನಿಗೆ ಹೇಳ್ತಾಳಂತೆ, ಅಡುಗೆ ಮಾತ್ರ ಮಾಡ್ತಾಳಂತೆ, ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಬೇರೆ ಕೆಲಸದವ್ರನ್ನ ಇಡಬೇಕು ಅಂತ ಅವಳು ಗಂಡಂಗೆ ಹೇಳ್ತಾಳೆ ಅಂತ ಕೇಳ್ತಾಳೆ. ಇವಳು ಭಾರಿ ಅವಳಲ್ವಾ ಬೇ ಅಂತ ಕೇಳ್ತಾಳೆ ದಿವ್ಯಾ ಗೌಡ. ಅದಕ್ಕೆ ಹನುಮಂತ, ಭಾರಿ ಇದ್ದಾಳೆ ಬೇ ಅಂತಾನೆ. ಅವರಮ್ಮ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ. ಮತ್ತು ಅವ್ರ ಅಕ್ಕನ ಮಗಳು ತನ್ವಿ ಎಲ್ಲರಿಗೂ ನ್ಯೂ ಇಯರ್ ಕಾರ್ಡ್ನ ತೊಗೊಂಬಂದಿರ್ತಾರೆ, ಎಲ್ಲರಿಗೂ ಕೊಟ್ಟು ಎಲ್ಲರ ಜೊತೆನೂ ಮಾತಾಡ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಆದಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಭವ್ಯ ಗೌಡ ಅವ್ರ ತಾಯಿ ಮಂಜುಳಾ ಮತ್ತು ತನ್ವಿ ಮನೆಯಿಂದ ಆಚೆ ಹೋಗ್ತಾರೆ. ದಿವ್ಯಾ ಗೌಡ ಅವರು ಇಲ್ಲೇ ಇರ್ತಾರೆ. ಇಷ್ಟ ಆಗಿತ್ತು ಭವ್ಯ ಗೌಡ ಅವರ ಕುಟುಂಬದವ್ರದ್ದು ಬಗ್ಗೆ ಡೀಟೇಲ್ಸು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಷ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.